ಬಸವರಾಜ ಆಚಾರ್ಯಂಥ ಶಿಲ್ಪಿಗಳು ಗದಗಿಂದ ಬಂದಿದ್ದೀವಿ. ವಿಶೇಷವಾದ ಒಂದು ವಜ್ರ ಶಕ್ತಿ ಇದ್ದಾಗೆ ಆಯುಧವನ್ನು ಗುರುಗಳು ಕೊಟ್ಟಿದ್ದಾರೆ. ಜೀವನ ವಜ್ರ ಕ್ರಿಯೆ ಹೇಗೆ ವರ್ಕ್ ಮಾಡ್ತದೆ, ಏನೂ ಗೊತ್ತೇ ಇಲ್ಲದೆ ಜೀವನ ಸಾಗಿಸುವರು ಹಲವಾರು ಜನರಿಗೆ ನಿಮ್ಮ ದೇಹಗಳನ್ನೇ ನಿಮ್ಮ ಮನಸ್ಸನ್ನೇ ಹಿಡಿತದಲ್ಲಿಟ್ಕೊಂಡು ಅದಕ್ಕೆ ಒಂದು ನಿರ್ದಿಷ್ಟವಾದ ಬಲಿಷ್ಠವಾದ ಮನಸ್ಸುಗಳನ್ನು ಗಟ್ಟಿಗೊಳಿಸಿ ಉನ್ನತವಾದ ಜೀವನವನ್ನು ಸಾಗಿಸೋಕ್ಕೆ ಇದು ಉತ್ತಮವಾದ ಒಂದು ವೇದಿಕೆ. ಈ ವಜ್ರಕ್ರಿಯೆಯನ್ನು ಮಾಡಿ ನಿಮಗೆ ಗೊತ್ತಾಗ್ತದೆ ಹಲವಾರು ಪ್ರಯೋಜನಗಳಿವೆ ಇದರಿಂದ. ಆಮೇಲೆ ಇದರಿಂದ ನಮಗೆ ಯಾವುದೋ ದುಡ್ಡು ವೇಸ್ಟ್ ಆಗೋದಾಗಲಿ, ಇನ್ನೊಂದಾಗಲಿ, ಟೈಮ್ ವೇಸ್ಟ್ ಅನ್ನೋದಾಗಲಿ ಯಾವುದೂ ಇರೋದಿಲ್ಲ. ಸಾಕಷ್ಟು ಉಪಯೋಗಗಳಿದ್ದಾವೆ. ಒಳ್ಳೆಯ ಮನಸ್ಸು ಬರ್ತದೆ, ಆಹಾರ, ಉಡುವಂಥ ಬಟ್ಟೆ, ಜೀವನ ಶೈಲಿ, ಉತ್ತಮವಾದ ವೇದಿಕೆಗೆ ಈ ವಜ್ರಕ್ರಿಯೆ ಒಂದು ಆಸನವಾಗ್ತದೆ. ಭಾರತೀಯ ಸನಾತನ ಧರ್ಮದಲ್ಲಿ ವಿಶೇಷವಾದಂಥ ಕೊಡುಗೆಗಳನ್ನು ಋಷಿಮುನಿಗಳು ನೀಡ್ತಾ ಹೋಗಿದ್ದಾರೆ. ಆದರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ ಅದರ ತಿಳುವಳಿಕೆಗಳು ಕಡಿಮೆ ಆಗ್ತಾ ಹೋಗಿ ಮನುಷ್ಯ ಹೇಗೆ ಬದುಕಬೇಕು, ಒಂದು ಜೀವನ ಹೇಗೆ ನಡೆಸಬೇಕು ಅನ್ನೋದನ್ನು ಇವತ್ತಿನ ಕಾಲದಲ್ಲಿ ಕಳ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ಪರಂಪರೆಗಳನ್ನು ಉಳಿಸ್ಬೇಕಂದ್ರೆ ಆ ಯೋಗಿಗಳು ಅವ್ರು ನಡೆದಾಡ್ತಕ್ಕಂಥ ಕ್ಷೇತ್ರಗಳು, ಆ ದರ್ಶನಗಳಾಗಲಿ, ಆ ಸಂಬಂಧಗಳಾಗಲಿ, ಆ ಪುರಾಣ ಹಿನ್ನೆಲೆಗಳನ್ನು ಉಳಿಸಿಕೊಂಡು ಮುಂದೆ ಮಾರ್ಗದರ್ಶಕರಾಗಿ ಹೋಗ್ತಕ್ಕಂಥ ಹಲವಾರು ಗುರುಗಳೊಂದಿಗೆ ಈ ವಜ್ರಕ್ರಿಯೆಯನ್ನು